ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ ಹೇಳ್ತಾ ನಾವು ಇವತ್ತು ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರಲ್ಲಿ ಜನವರಿ 12 2024 ಇಂದು ಅನಾಲಿಸಿಸ್ನ ನೋಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ ನಮ್ಮ ಸೆಷನ್. ಇವತ್ತು ಪೇಪರಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಕಲ್ಸ್ ಇತ್ತು. ಯಥಾ ರೀತಿ ನಮ್ಮ ಹಳೆ ಏನು ಇಶ್ಯೂಸ್ ಇತ್ತಲ್ಲ ಅದರ ಕೆಲವೊಂದೊಂದು ಕಂಟಿನ್ಯೂಯೇಷನ್ ಇಶ್ಯೂಸ್ ಇದೆ, ಇನ್ನು ಕೆಲವೊಂದೊಂದು ಹೊಸ ಇಶ್ಯೂಸ್ ಇದೆ. ಅದನ್ನೆಲ್ಲ ನೋಡ್ತಾ ಹೋಗೋಣ, ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಓಕೆ, ಇದು ನೋಡಿ, ದ ಸ್ಪೀಕರ್ಸ್ ಕೋರ್ಟ್ ಅಂತ ಅಂದ್ಬಿಟ್ಟು ದ ಪವರ್ ಟು ಡಿಸ್ಕ್ವಾಲಿಫೈ ಶುಡ್ ಬಿ ಇನ್ ಇಂಡಿಪೆಂಡೆಂಟ್ ಹ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಆಥರ್ ತುಂಬ ಚೆನ್ನಾಗಿ ಆರ್ಟಿಕಲ್ ಬರ್ತಿದ್ದಾರೆ. ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಕಾನ್ಸ್ಟಿಟ್ಯೂಷನ್ನ 10ನೇ ಶೆಡ್ಯೂಲ್ ಏನು ಹೇಳುತ್ತೆ, ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಏನು ಹೇಳುತ್ತಲ್ಲ, ಅದರಲ್ಲಿ ಸ್ಪೀಕರಿಗೆ ಇದನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಆಗಿರ್ಬೋದು, ಇಲ್ಲ ಅಸೆಂಬ್ಲಿ ಆಗಿರ್ಬೋದು, ಮೆಂಬರ್ಸ್ನ ಡಿಸ್ಕ್ವಾಲಿಫೈ ಮಾಡೋಕ್ಕೆ ಅಂತ ಅಥಾರಿಟೇಟಿವ್ ಪವರ್ಸ್ನ ಕೊಟ್ಟಿದ್ದಾರೆ, ಡಿಸ್ಕ್ರಿಷನರಿ ಪವರ್ಸ್ನ ಕೊಟ್ಟಿದ್ದಾರೆ. ಈ ಒಂದು ಪವರ್ಸ್ ಬಗ್ಗೆ ಆಥರ್ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ. ಅದು ಇದು ಯಾಕೆ ನ್ಯೂಸಲ್ಲಿ ಬಂದಿದೆ ಅಂದರೆ, ಇತ್ತೀಚೆಗಿನ ಮಹಾರಾಷ್ಟ್ರ ಅಸೆಂಬ್ಲಿ ಸ್ಪೀಕರ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಅವರು ಒಂದು ಕಾಂಟ್ರವರ್ಷಿಯಲ್ ರೂಲಿಂಗ್ ಅನ್ನ ಇದನ್ನ ಮಾಡಿದ್ದಾರೆ, ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ಇದನ್ನ ಮಾಡಿದ್ದಾರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಇದು ಏನೇನು ಈ ಆರ್ಟಿಕಲ್ ಏನೇಂದ್ರ ಬಗ್ಗೆ ಹೇಳುತ್ತೆ ಅಂತಂದ್ರೆ, ಡಿಸ್ಕ್ರಿಪೆನ್ಸೀಸ್ ವಿತ್ ಪ್ರೀವಿಯಸ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಗ್ಗೆ ಮಾತಾಡಿದೆ. ಅದ್ರ ಜೊತೆಗೆ ಅದನ್ನ ಹೇಳಿದ್ನಲ್ಲ, ಅಡ್ಜುಕೇಟರಿ ಫಂಕ್ಷನ್ ಆಫ್ ಸ್ಪೀಕರ್, ಇದ್ರ ಬಗ್ಗೆ ಕನ್ಸರ್ನ್ಸ್ ವ್ಯಕ್ತಪಡಿಸಿದ್ದಾರೆ. ಅದು ಎಲ್ಲಿ ಆಂಟಿ ಡಿಫೆಕ್ಷನ್ ಲಾ ಒಳಗಡೆ ಹ್ಯಾಂಡ್ಸ್ ಆಫ್ ಲೆಜಿಸ್ಲೇಟಿವ್ ಪ್ರಿಸೈಡಿಂಗ್ ಆಫೀಸರ್ಸ್ ಬಗ್ಗೆ ಮಾತಾಡಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಅದೇ ಇದು ಸ್ಪೀಕರ್ ಏನು ಅಂತಂದ್ರೆ, ಶಿವಸೇನಾ ಅವ್ರದ್ದು ಏನು ಫ್ಯಾಕ್ಷನ್ ಡಿಸ್ಕ್ವಾಲಿಫಿಕೇಶನ್ಸ್ ಇದೆಲ್ಲ ಅದ್ರ ಫೇವರ್ ಆಗಿ ಅವರಿಗೆ ಇದನ್ನ ಮಾಡಿದ್ದಾರೆ. ಏಕನಾಥ್ ಶಿಂದೆ ಗ್ರೂಪ್ ಅವ್ರದ್ದು ರಿಯಲ್ ಪೊಲಿಟಿಕಲ್ ಪಾರ್ಟಿ ಅಂತ ಅಂದ್ಬಿಟ್ಟು ಗುರುತು ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಇಲ್ಲಿ ಚರ್ಚೆ ನಡೆದಿದೆ. ಆದ್ರೆ ಈ ಚರ್ಚೆಯಲ್ಲಿ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಒಂದು ಕ್ರಕ್ಸ್ ಇಲ್ಲ ಇದರಲ್ಲಿ. ಆದ್ರೆ ನಾವು ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಇದು 52ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಇದು ನಮ್ಮ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರ್ಕೋತು. ಅದಕ್ಕಿಂತ 10th ಶೆಡ್ಯೂಲ್ ಅಂತ ಅಂದ್ಬಿಟ್ಟು ಇದನ್ನ ಆಡ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಏನು ಅಂತಂದ್ರೆ, ಇನ್ ಕೇಸ್ ಎಲೆಕ್ಷನ್ಸ್ ಆದ್ಮೇಲೆ 2/3 ಆಫ್ ದ ಮೆಂಬರ್ಸ್ ಒಂದೇ ಸತಿಗೆ ಡಿಫೆಕ್ಟ್ ಮಾಡಿದ್ರು ಅಂದ್ರೆ, ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪೊಲಿಟಿಕಲ್ ಪಾರ್ಟಿನ ಸೇರ್ಕೊಂಡ್ರೆ ಅವ್ರನ್ನೆಲ್ಲಾರನು ಕೂಡ ಇದನ್ನ ಮಾಡ್ತಾರೆ, ಡಿಫೆಕ್ಟ್ ಅಂತ ಅಂದ್ಬಿಟ್ಟು ಅವ್ರನ್ನ ಪಾರ್ಟಿಯಿಂದ ತೆಗ್ದಾಕ್ತಾರೆ, ಮತ್ತೆ ಮೆಂಬರ್ಶಿಪ್ ಇಂದನೂ ಕೂಡ ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಅದೇ ರೀತಿ ನಾಮಿನೇಟೆಡ್ ಮೆಂಬರ್ಸ್ ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗೂ ಕೂಡ ಅವ್ರದೇ ಆದ ಪರ್ಟಿಕ್ಯುಲರ್ ಕ್ಲಾಸ್ ಇದೆ. ಅವ್ರನ್ನು ಕೂಡ ಡಿಫೆಕ್ಷನ್ ಆಗುವಂತ ಕೆಲವೊಂದು ಕ್ಲಾಸಸ್ ಇದೆ. ಈ ನಿಟ್ಟಿನಲ್ಲಿ ಸರಿ, ಆಂಟಿ ಡಿಫೆಕ್ಷನ್ ಲಾದ ಇದೇನು ಇಶ್ಯೂಸ್ ಏನಾಗಾದ್ರೆ, ಇದ್ರಲ್ಲಿ ನೋಡಿ, ಸ್ಪೀಕರ್ದು ಡಿಸ್ಕ್ರಿಷನ್ ಅಂದ್ರೆ, ಈ ಒಂದು ಏನು ಅದನ್ನ ಡಿಫೆಕ್ಷನ್ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರಲ್ಲ, ಅದ್ರ ಪವರ್ಸ್ ಇರೋದು ಯಾರಿಗೆ? ಸ್ಪೀಕರಿಗೆ ಇರೋದು. ಸ್ಪೀಕರ್ ಏನ್ ನಿರ್ಧಾರ ತಗೋತಾರೆ ಅದೇ ಕಂಪ್ಲೀಟ್ ನಿರ್ಧಾರ. ಓಕೆ, ಆದ್ರೂ ಮುಂದೆ ಕೋರ್ಟ್ ಬಂದ್ಬಿಟ್ಟು ಇಲ್ಲ ಅದಕ್ಕೂ ಜುಡಿಷಿಯಲ್ ರಿವ್ಯೂ ಇದೆ ಅಂತ ಅಂದ್ಬಿಟ್ಟು ಕೇಸಲ್ಲಿ ಹೇಳಿದೆ. ಆದ್ರೂ ಕೂಡ ಸ್ಪೀಕರ್ಸ್ ಡಿಸಿಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಡಿಲೇ ಇನ್ ಡಿಸ್ಕ್ವಾಲಿಫಿಕೇಶನ್, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ತರಹದ ಟೈಮ್ ಲಿಮಿಟ್ ನ ಸೆಟ್ ಮಾಡಿಲ್ಲ ಇದಕ್ಕೆ. ಇಷ್ಟೇ ಇದರಲ್ಲಿ ನೀವು ಡಿಸ್ಕ್ವಾಲಿಫಿಕೇಶನ್ ನ ಡಿಸಿಷನ್ ತಗೋಬೇಕು ಅಂತ ಹೇಳ್ಬಿಟ್ಟು, ಇದು ಕೂಡ ಒಂದು ಕನ್ಸರ್ನ್. ಅದಾದ್ಮೇಲೆ ಸಿಕ್ಕಾಬಟ್ಟೆ ಲೂಪ್ ಹೋಲ್ಸ್ ಇದೆ, ಎಕ್ಸ್ಪ್ಲೋಟೇಷನ್. ಈ ಲೂಪ್ ಹೋಲ್ಸ್ ನ ಉಪಯೋಗಿಸ್ಕೊಂಡ್ಬಿಟ್ಟೆ ಈಗ ಪಾರ್ಟಿಗಳಲ್ಲಿ ಆಂಟಿ ಡಿಫೆಕ್ಷನ್ ನಡೀತಾ ಇರೋದು. ಇದ್ರ ಬಗ್ಗೆ ತುಂಬಾ ಕಾಳಜಿ ಇರಬೇಕು. ಸರಿ, ಹಾಗಾದ್ರೆ ಇದನ್ನ ಸರಿ ಮಾಡೋಕ್ ದಾರಿಗಳೇ ಇಲ್ವಾ? ಇದೆ. ಪ್ರಪಂಚದಲ್ಲಿ ಸರಿ ಮಾಡಕ್ ಆಗ್ದಲೇ ಇರೋ ಪ್ರಾಬ್ಲಮ್ಸ್ ಯಾವ್ದು ಇಲ್ಲ. ಹಾಗೆ ಇದು ಕೂಡ ಇದನ್ನು ಸರಿ ಮಾಡಕ್ಕೆ ಕೆಲವು ಪ್ರಾಬ್ಲಮ್ ಅಂದ್ರೆ, ಕೆಲವೊಂದೊಂದು ಜನರಿಕ್ ಆಗಿ ಇರೋದು, ನೀವು ನಾಳೆ ಎಕ್ಸಾಮ್ ಅಲ್ಲಿ ತಗೊಂಡು ಬರಿಬಹುದು ಅಂತ ಪಾಯಿಂಟ್ಸ್ ಏನಂತಂದ್ರೆ, ಇಂಡಿಪೆಂಡೆಂಟ್ ನ ಟ್ರಿಬ್ಯುನಲ್ ಫಿಕ್ಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಸ್ಪೀಕರ್ಗೆ ಡಿಸ್ಕ್ರಿಷನ್ ಕೊಡೋದ್ರ ಬದಲಿ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸು ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಟ್ರಿಬ್ಯುನಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆ ಟ್ರಿಬ್ಯುನಲ್ಸ್ಗೆ ಈ ಜವಾಬ್ದಾರಿನ ವಹಿಸ್ಬೋದು. ಅದಾದ್ಮೇಲೆ ಟೈಮ್ ಬೌಂಡ್ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೋದಾದಂತ ಒಂದು ಕಾನೂನಲ್ಲಿ ಒಂದು ಅಮೆಂಡ್ಮೆಂಟ್ ನ ತರಬಹುದು. ಇಲ್ಲಪ್ಪ, ನೀನು ಸ್ಪೀಕರ್ ಏನಪ್ಪಾ ಅಂತಂದ್ರೆ, ನೀವು ಟೈಮಲ್ಲಿ ಚೆನ್ನಾಗಿ ಇದನ್ನ ಡಿಸಿಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಕಾನೂನು ತರಬೇಕು. ಅದಾದ್ಮೇಲೆ ಅವಾಗ ಒಂದು ಟೈಮಿಂದ ಟೈಮಿಗೆ ಪ್ರತಿಯೊಂದೊಂದು ಇದಕ್ಕೆ ಅವಧಿಗೋಸ್ಕರ ಒಂದೊಂದು ಸತಿ ರಿವ್ಯೂ ಮಾಡ್ತಾ ಇರಬೇಕು. ಈಗ ಓಕೆ, ಇದು ಲಾಸ್ಟ್ ಟೈಮ್ ಈ ತರ ಕಾನೂನು ಮಾಡಿದ್ವಿ, ಅವತ್ತಿನ ಪರಿಸ್ಥಿತಿಗಳು ಹಿಂಗಿತ್ತು, ಇವತ್ತು ಈ ತರ ಇದೆ ಪರಿಸ್ಥಿತಿಗಳು, ಒಂದು ಅಪ್ಡೇಟ್ ಮಾಡ್ತಾ ಇರಬೇಕು ಅವತ್ತಿಂದ ಅವತ್ತಿಗೆ. ಈ ತರದೊಂದು ರಿವ್ಯೂ ಮಾಡಿ ಡಿಫೆಕ್ಷನ್ ಕ್ರೈಟೀರಿಯಾನ ಚೇಂಜ್ ಮಾಡ್ತಾ ಇರಬೇಕು. ಅದಾದ್ಮೇಲೆ ಲೆಜಿಸ್ಲೇಟರ್ಸ್ಗೆ ಎಜುಕೇಶನ್ ಮಾಡೋದು ಯಾವ ತರ ಮಾಡ್ಬೋದು ಅಂತಂದ್ರೆ, ವರ್ಕ್ಶಾಪ್ಸ್ ನ ಕ್ರಿಯೇಟ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್. ನಿಮಗೆ ನೆನಪಿರ್ಬೋದು, ಕಳೆದ ಒಂದು 3 ದಿವಸದ ಹಿಂದೆ ನಾನು ಪ್ರೆಸಿಡೆಂಟ್ ಅವರು ಒಂದು ಲೋಕಲ್ ಬಾಡೀಸ್ಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಒಂದು ವರ್ಕ್ಶಾಪ್ ನ ಕ್ರಿಯೇಟ್ ಮಾಡಿ ಅವರಿಗೆ ಲೆಜಿಸ್ಲೇಟಿವ್ ರೂರಲ್ ಗವರ್ಮೆಂಟ್ ಅಲ್ಲಿ ಯಾವ ತರ ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವರ್ಕ್ಶಾಪ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ತರ ಒಂದು ವರ್ಕ್ಶಾಪ್ಸ್ ನ ಇಲ್ಲೂ ಕೂಡ ಕಂಡಕ್ಟ್ ಮಾಡ್ಬೋದು. ಈ ತರ ಲೆಜಿಸ್ಲೇಟರ್ಸ್ಗೂ ಕೂಡ ಒಂದು ಎಜುಕೇಶನ್ ಅವೇರ್ನೆಸ್, ಏನು ನೀವು ಈ ತರ ಮಾಡಿ ಡಿಫೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ಅದರದ್ದು ಪರಿಣಾಮಗಳೇನು, ಇದ್ರ ಬಗ್ಗೆ ಎಲ್ಲ ಒಂದು ಇದನ್ನ ಮೂಡಿಸ್ಬೋದು ಅವರಿಗೆ. ಓಕೆ,
ಈ ಥರದೊಂದು ಮಾಡಬೇಕು. ಅದಾದಮೇಲೆ ಪಬ್ಲಿಕ್ ಅಕೌಂಟಬಿಲಿಟಿನ ಕ್ರಿಯೇಟ್ ಮಾಡೋಕೆ ಒಂದು ಮೆಕಾನಿಸಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಆಮೇಲೆ ಪೊಲಿಟಿಕಲ್ ರಿಫಾರ್ಮ್ಸ್ ಯಾವ ಥರ ಅಂತಂದರೆ ಎಲೆಕ್ಟ್ರಲ್ ರಿಫಾರ್ಮ್ಸ್, ಅಂದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಸ್ ಏನಿದಾವಲ್ಲ ಅದರಲ್ಲಿ ಕೆಲವೊಂದೊಂದು ರಿಫಾರ್ಮ್ಸ್ನ ಮಾಡ್ಬೋದು. ಅದ್ರ ಜೊತೆಗೆ ಇಂಟರ್ ಪಾರ್ಟಿ ಡೆಮೋಕ್ರಸಿ ತರುವಂಥ ಕೆಲವೊಂದೊಂದು ಕಾನೂನ ತರ್ಬೋದು. ಈ ಥರದ್ದೆಲ್ಲ ತಂದರೆ ಆ್ಯಂಟಿ ಡಿಫೆಕ್ಷನನ್ನು ಕೂಡ ನಾವು ಸರಿ ಮಾಡ್ಬೋದು. ಯಾವುದೇ ರೀತಿಯಾದ ತೊಂದರೆ ಇಲ್ದಲೆ ಅದನ್ನು ಕೈ ಕೊಡ್ಕೋಬೋದು. ಇದು ಇಷ್ಟು ಆರ್ಟಿಕಲ್ ಬಗ್ಗೆ ನಿಮಗೆ ಒಂದು ಜನರಲ್ ಅವೇರ್ನೆಸ್ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಇದು ಇಷ್ಟು. ಇನ್ನು ಇದನ್ನಾದ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂತಂದ್ರೆ, ಇದು ನಾನು ನಿಮಗೆ ಮರ್ತ್ಬಿಟ್ಟೆ. ಈ ಆರ್ಟಿಕಲ್ ಬಂದ್ಬಿಟ್ಟು ನಮ್ಮ GS2 ಇಂಡಿಯನ್ ಪಾಲಿಟಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದ್ರ ಸಿಗ್ನಿಫಿಕೆಂಟ್ ಪ್ರಾವಿಷನ್ಸ್ ಅಂತ ಏನಿದೆಯಲ್ಲ ಅದರಲ್ಲಿ ಸಂಬಂಧಪಡುತ್ತೆ. ನೀವು ಅಲ್ಲಿ ಇದನ್ನ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹಿಂದೂಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಇತ್ತು, ಪಾರ್ಲಿಮೆಂಟರಿ ಪ್ರೊಸೀಜರ್ಸು, ಪಾರ್ಲಿಮೆಂಟ್ ಬಗ್ಗೆ ಏನಾಗಿದೆ ನಮ್ಮ ಪಾರ್ಲಿಮೆಂಟು ತಂದ್ಬಿಟ್ಟು. ಇದು ನಮ್ಮ GS2 ಇಂಡಿಯನ್ ಪಾಲಿಟಿಯ ಪಾರ್ಲಿಮೆಂಟ್ ಅಂತ ಒಂದು ಏನು ಟಾಪಿಕ್, ಫಂಕ್ಷನಿಂಗ್ ಆಫ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಟಾಪಿಕ್ ಇದೆಯಲ್ಲ ಅದರಲ್ಲಿ ನೀವು ಡೈರೆಕ್ಟಾಗಿ ಇದನ್ನು ಕೋರಿಲೇಟ್ ಮಾಡ್ಕೋಬಹುದು. ಇದು ಯಾವ ಬೆನ್ನಲ್ಲಿ ಬಂದಿದೆ ಇದು ಆರ್ಟಿಕಲ್, ಆಥರ್ ಇದಕ್ಕೆ ಇದನ್ನ ಮಾಡಿದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಇಂಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಡಿಸೆಂಬರ್ ಅಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಂತ ಅನ್ಕೊಂಡಿದ್ದೀನಿ. ಆ ಒಂದು ನಿಟ್ಟಿನಿಂದ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದಾದ್ಮೇಲೆ ಇತ್ತೀಚೆಗೆ ಸುಮಾರು 148 ಮೆಂಬರ್ಸ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ, ಆಪೋಸಿಷನ್ ಮೆಂಬರ್ಸ್ನ. ಅದ್ರ ಬಗ್ಗೆ ಅದಾದ್ಮೇಲೆ ಹಿಸ್ಟಾರಿಕಲ್ ಬಗ್ಗೆ ಏನು ಅಂತಂದ್ರೆ, ನಾವು ಯಾಕೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ನ ತಗೊಂಡ್ವಿ, ಬೇರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಚರ್ಚೆ ನಡಿಬೇಕಾದ್ರೆ ಬೇರೆ ಯಾವ್ಯಾವ ತರ ಫಾರ್ಮ್ ಆಫ್ ಗವರ್ಮೆಂಟ್ ನ ಪ್ರಪೋಸ್ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಆ ತರ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ಇಂಡಿಯಾ ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತಾನು ಕೂಡ ಆ ಥರ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದಿಷ್ಟು. ಇನ್ನ ರೀಸೆಂಟ್ ಆಗಿರೋ ಬ್ರೀಚ್ ಬಗ್ಗೆ ಹೇಳೋದಾದ್ರೆ, ಆ ಥರ ಏನು ಕನ್ಸರ್ನ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ, ಈ ಥರ ಎಲ್ಲ ಬ್ರೀಚ್ ಆಯಿತು ಅಂತಂದರೆ ಹಂಗಾರೆ ಪಾರ್ಲಿಮೆಂಟ್ ಫಂಕ್ಷನ್ನು ಅದರ ಫೌಂಡೇಶನಲ್ ಇನ್ಸ್ಟಿಟ್ಯೂಷನ್, ಸೆಕ್ಯೂರಿಟಿ ಆಫ್ ಫೌಂಡೇಶನಲ್ ಇನ್ಸ್ಟಿಟ್ಯೂಷನ್ ಬಗ್ಗೆನೇ ಅವ್ರಿಗೆ ಕನ್ಸರ್ನ್ ಬಂದ್ಬಿಟ್ಟಿದೆ. ಈ ಥರ ಒಂದು ಆಯಿತು ಅಂತಂದರೆ ಮತ್ತೆ ಯಾರು ಇದಕ್ಕೆಲ್ಲ ಅಕೌಂಟಬಲ್ಲು, ಯಾರು ಇದನ್ನು ಕಾಪಾಡೋದು ಅಂತ ಅಂದ್ಬಿಟ್ಟು ಅವರು ಒಂದು ಇದನ್ನ ಮಾಡಿದ್ದಾರೆ. ಅದಾದಮೇಲೆ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಅಂದರೆ ಹೇಳಿದ್ನಲ್ಲ, ಯಾಕೆ ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ತೊಗೊಂಡ್ವಿ. ಮುಂಚೆ ನಮಗೆ ಬೇರೆ ಚಾಯ್ಸಸ್ ಏನಿತ್ತು ಅಂತಂದರೆ, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ತೊಗೊಳೋಂಥ ಒಂದು ಚಾನ್ಸ್ ಇತ್ತು. ಅದಾದಮೇಲೆ ಇಂಡಿಯನ್ ಆರ್ಥೋಡಾಕ್ಸಿ ಫಾರ್ಮ್ ಆಫ್ ಗೌರ್ಮೆಂಟ್ ತೊಗೊಳೋಂಥ ಚಾನ್ಸ್ ಇತ್ತು. ಅದರ ಜೊತೆ ಸ್ವರಾಜಿಸ್ಟ್ ಅಂದರೆ ಗಾಂಧೀಜಿಯವ್ರು ಏನು ಹೇಳಿದ್ರಲ್ಲ, ನಮ್ಮದು ಲೋಕಲ್ ಗೌರ್ಮೆಂಟ್ ಇಂದನೇ ನಾವು ರೂಲ್ ಮಾಡೋಣ ಅಂತ ಹೇಳಿದ್ರೆ ಅದನ್ನ ತೊಗೊಳೋ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಪಾರ್ಲಿಮೆಂಟರಿ ಫಾರ್ಮು ಕೂಡ ಇತ್ತು. ಆದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ತೊಗೊಳಕ್ಕೆ ಎಲ್ಲರ ಒಮ್ಮತ ಕೂಡ ಇದ್ದದ್ರಿಂದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ಗೆ ಇದನ್ನು ಕೊಟ್ಟರು. ಓಕೆ, ಇದು ಇಷ್ಟು. ಯಾಕೆ ಅಂತಂದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಲ್ಲಿ ಒಂದು ವಿಶೇಷತೆ ಏನಪ್ಪಾ ಆಯ್ತು ಅಂತಂದ್ರೆ, ಡಿಸಿಸಿವ್ ಅಥಾರಿಟಿ ಅಂದ್ರೆ ಡಿಸಿಷನ್ ಟೇಕಿಂಗ್ ಎಬಿಲಿಟಿ ಅವ್ರು ಏನಂತಂದ್ರೆ ರೆಸ್ಪಾನ್ಸಿವ್ ಟು ಮ್ಯಾಂಡೇಟ್, ಅಂದ್ರೆ ಜನದ ಒಂದು ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅದಕ್ಕೋಸ್ಕರ ನಮ್ದು ಇಂಡಿಯಾದು ಡೈವರ್ಸಿಫೈಡ್ ನೇಷನ್ ಆಗಿರೋದ್ರಿಂದ ಪಾರ್ಲಿಮೆಂಟರಿ ಫಾರ್ಮ್ನ ತುಂಬ ಸೂಟಬಲ್ ಅಂತ ಅಂದ್ಬಿಟ್ಟು ಇದನ್ನ ಚೂಸ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇಂದ ಇಂಪಾರ್ಟೆನ್ಸ್ ಏನಂತಂದ್ರೆ, ನಮ್ಮಲ್ಲಿ ತುಂಬಾ ಡೈವರ್ಸಿಟಿಗಳಿರೋದ್ರಿಂದ, ಅದು ಎಥನಿಕ್ ಡೈವರ್ಸಿಟಿಗಳಾಗಿರ್ಬೋದು, ಕಲ್ಚರಲ್ ಡೈವರ್ಸಿಟಿ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಅವರೆಲ್ಲರಿಗೂ ಕೂಡ ಒಂದು ಅವರ ಒಂದು ಅಭಿಪ್ರಾಯಗಳನ್ನ, ಅವರ ಒಂದು ನೀಡ್ಸ್ಗಳನ್ನ ಹೇಳುವಂತ ಒಂದು ವೇದಿಕೆ ಸಿಗುತ್ತೆ. ಅದಕ್ಕೋಸ್ಕರ ಅದು ನಮ್ಮ ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಅಥೆಂಟಿಕ್ ರೆಪ್ರೆಸೆಂಟೇಟಿವ್ ಫಾರ್ಮ್ ಆಫ್ ಡೆಮೋಕ್ರಸಿ ಇದು ಹೆಂಗೆ ಅಂತಂದ್ರೆ ನೋಡಿ, ಇಲ್ಲಿ ನಮ್ದೇನು ಡಾಕ್ಟ್ರಿನ್ಸ್ ಏನಿದಾವೆ, ಡಾಕ್ಟರ್ ಆಫ್ ಕಲರ್ಮೆನ್ ಲೆಜಿಸ್ಲೇಷನ್ ಆಗಿರ್ಬೋದು, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಆಗಿರ್ಬೋದು, ಈ ತರ ಎಲ್ಲಾ ಒಂದು ಇದನ್ನು ಫಿಟ್ ಮಾಡುವಂತ ಒಂದು ಅಥೆಂಟಿಸಿಟಿ ಇದರಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಎಥನಿಕ್ ಇರ್ಬೋದು, ಕಲ್ಚರಲ್ ಪ್ಲೂರಲಿಸಮ್ ಇರ್ಬೋದು. ನಮ್ಮ ಫ್ರೆಂಡ್ಸ್ ಎಷ್ಟೆಲ್ಲ ಇರ್ತಾರೆ, ಹಿಂದೂಸ್ ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ಇವ್ರನ್ನೆಲ್ಲರನ್ನೂ ಕೂಡ ಒಂದು ಇದನ್ನ ಮಾಡುವಂಥ ಒಂದು ಅಥವಾ ಅಥೆಂಟಿಕೇಟಿವ್ ಮೆಕ್ಯಾನಿಸಮ್ ಆಫ್ ಡೆಮೋಕ್ರಸಿ ಇದು. ಹಾಗಾಗಿ ಇದನ್ನ ಮಾಡ್ಕೊಂಡ್ವಿ. ಅದಾದ್ಮೇಲೆ ಈ ಆರ್ಟಿಕಲ್ ಅಲ್ಲಿ ರೋಲ್ ಆಫ್ ಆಪೋಸಿಷನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂದ್ರೆ, ಆಕ್ಚುಲ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ರೋಲ್ ಆಫ್ ಆಪೋಸಿಷನ್ ಇದ್ದಿದ್ದು ಏನಕ್ಕಪ್ಪ ಅಂತಂದ್ರೆ, ಕ್ರಿಟಿಕಲ್ ವ್ಯಾಲಿಡೇಷನ್ ಮಾಡಬೇಕು. ಅಂದ್ರೆ ಮೆಜಾರಿಟಿ ಪಾರ್ಟಿ ರೂಲ್ ಏನ್ ಮಾಡ್ತಾ ಇರತ್ತಲ್ಲ ಅವರ ಪಾಲಿಸೀಸ್ನ, ಅದನ್ನ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಆದ್ರೆ ಅವಾಗ ಅದನ್ನ ಮಾಡಿದಾಗ ಒಂದು ಎಫೆಕ್ಟಿವ್ ಆಪೋಸಿಷನ್ ಬರುತ್ತೆ. ಎಫೆಕ್ಟಿವ್ ಆಪೋಸಿಷನ್ ಬಂದಾಗ ನಮ್ಮ ಪ್ರಜಾತಂತ್ರ ಅಂದ್ರೆ ಡೆಮೋಕ್ರಸಿ ಅದಕ್ಕೊಂದು ಒಳ್ಳೆ ಹಾದಿನೇ ಸಿಗುತ್ತೆ ಅಂತಾನೆ ಅದ್ರೂ ಇದಿತ್ತು. ಆದ್ರೆ ನೀವೇ ನೋಡ್ತಾ ಇದ್ರಿ ಇವತ್ತು ಆಪೋಸಿಷನ್ ಪರಿಸ್ಥಿತಿ ಏನಾಗಿದೆ ಅಂತ. ಇವನ್ ಅವರು ಸುಮಾರು ಅಟ್ಲೀಸ್ಟ್ ಒಂದು 10% ಓಟನ್ನು ತಗೊಳಕ್ಕೆ ಅವ್ರು ಸಾಧ್ಯ ಆಗಲಿಲ್ಲದ್ರಿಂದ ಏನೋ ಒಂದು ಎಫೆಕ್ಟಿವ್ ಆಪೋಸಿಷನ್ ಇಲ್ದಂಗೆ ಆಗೋಗಿದೆ ಪಾರ್ಲಿಮೆಂಟ್ ಅಲ್ಲಿ. ಹಾಗಾಗಿ ತುಂಬಾನೇ ಒಂದು ತಪ್ಪು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದಾರೆ. ಅದ್ರ ಜೊತೆಗೆ ಆಥರ್ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅಂತ ಆಥರ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಹೇಗಿರ್ಬೇಕಂದ್ರೆ ಇಂಟಿಗ್ರಿಟಿ ಮತ್ತೆ ಸೆಕ್ಯೂರಿಟಿ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ನ ಕಾಪಾಡುವಂತ ಒಂದು ಮೆಕ್ಯಾನಿಸಮ್ ತರಬೇಕು. ಅದ್ರ ಜೊತೆಗೆ ಎಫೆಕ್ಟಿವ್ ಗವರ್ನೆನ್ಸ್ ಮತ್ತೆ ಕ್ರಿಟಿಕಲ್ ಆಪೋಸಿಷನ್ ಇರುವಂತ ಒಂದು ಬ್ಯಾಲೆನ್ಸಿಂಗ್ ಒಂದು ಇದನ್ನ ತರಬೇಕು, ಪಾರ್ಲಿಮೆಂಟ್ ನ ತರಬೇಕು. ಈ ತರದೊಂದು ಮೆಕ್ಯಾನಿಸಮ್ ನ ಸೃಷ್ಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಇದು ಇಷ್ಟು ಈ ಆರ್ಟಿಕಲ್ ಅಲ್ಲಿ ಇದೆ.
ಇದು ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್. ನೀವು ಇದನ್ನೊಂದ್ಸತಿ ನೋಡ್ಕೊಂಬಿಡಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದಕ್ಕೆ. ಓಕೆ, ನೆಕ್ಸ್ಟ್ ಇದನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ಲು ಇದು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಅಂತ ಏನು ಇಂಪಾರ್ಟೆಂಟ್ ಇಲ್ಲ, ಆದ್ರೂ ನೀವು ಇದನ್ನು ಮೇನ್ಸ್ ಅಲ್ಲಿ ಹೆಂಗೆ ಉಪಯೋಗಿಸ್ಕೋಬಹುದು ಅಂತಲೂ ಕೂಡ ಹೇಳ್ತೀನಿ. ಅದರ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ವಲ್ಪ ಇಂಪಾರ್ಟೆಂಟೇ ಇದೆ ಇದು. ಓಕೆ, ಏನು ಅಂತಂದ್ರೆ ಸೂರತ್ ಮತ್ತೆ ಇಂಡೋರು ಕ್ಲೀನೆಸ್ಟ್ ಸಿಟೀಸ್ ಅಂತ ಅಂದ್ಬಿಟ್ಟು ಇದಾಗಿದೆ. ಮಹಾರಾಷ್ಟ್ರ ಬಂದ್ಬಿಟ್ಟು ಕ್ಲೀನೆಸ್ಟ್ ಸ್ಟೇಟ್ ಅಂತ ಅಂದ್ಬಿಟ್ಟು, ಅಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಮಹಾರಾಷ್ಟ್ರ ಬಂದ್ಬಿಟ್ಟು ಟಾಪ್ ಮಾಡಿದೆ. ಅದೇ ಇನ್ನು ಬೇರೆ ಬೇರೆ ಯಾವ್ಯಾವ ಜಿಲ್ಲೆಗಳು, ಯಾವ್ಯಾವ ಸಿಟಿಗಳು, ಯಾವ್ಯಾವ ಸ್ಟೇಟ್ಗಳು ಏನೇನು ಇದಾಗಿದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ಇದೆ. ಇದನ್ನ ನಾನು ನೀವು ಒಂದು ಚೊಕ್ಕವಾಗಿ ಹೇಳ್ಬಿಡ್ತೀನಿ. ಇತ್ತೀಚೆಗೆ ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ಸ್ ಅಂತ ಅಂದ್ಬಿಟ್ಟು ಯೂನಿಯನ್ ಗವರ್ಮೆಂಟ್ ಅವರು ಇಂಡೋರ್ ಮತ್ತೆ ಸೂರತ್ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಇದನ್ನ ಮಾಡಿದ್ದಾರೆ, ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ಸ್ ಅಂತ. ಓಕೆ, ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಇದ್ರ ಪ್ರಕಾರ ಏನಂತಂದ್ರೆ ಕಳೆದ 7 ವರ್ಷದಿಂದನೂ ಇಂಡೋರು ಫಸ್ಟ್ ಅಲ್ಲೇ ಬರ್ತಾ ಇದೆ. ಅದು ಏನಂದ್ರೆ ಕ್ಲೀನೆಸ್ಟ್ ಸಿಟಿ, ನಾಟ್ ಇದಲ್ಲ ಕ್ಲೀನೆಸ್ಟ್ ಸಿಟಿ. ಅದು ಏನು ಅಂದ್ರೆ ಪಾಪ್ಯುಲೇಷನ್ ಮೋರ್ ದನ್ 1 lakh ಅಂತ ಏನು ಕ್ಯಾಟಗರಿ ಬರುತ್ತಲ್ಲ, ಅದರಲ್ಲಿ ಇಂಡೋರ್ ಇಸ್ ದ ಫಸ್ಟ್ ಕ್ಲೀನೆಸ್ಟ್ ಸಿಟಿ. ಅದ್ರ ಜೊತೆಗೆ ಸೂರತ್ ಕೂಡ ಟಾಪ್ ಪ್ರೈಸ್ ಅಲ್ಲಿ ಬಂದಿದೆ. ಓಕೆ, ಅದಾದ್ಮೇಲೆ ನಿಮಗೆ ಹೇಳದ್ನಲ್ಲ ಮುಂಚೆ ಹೇಳ್ದ ಮಹಾರಾಷ್ಟ್ರ ಟಾಪ್ ಕ್ಲೀನೆಸ್ಟ್ ಸ್ಟೇಟ್ ಅಂತ ಅಂದ್ಬಿಟ್ಟು ಇದನ್ನ ಕೊಟ್ಟಿದ್ದಾರೆ. ಮಧ್ಯಪ್ರದೇಶ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಅದಾದ್ಮೇಲೆ ಚಂಡೀಗಢಗೆ ಸಫಾಯಿ ಮಿತ್ರ ಸುರಕ್ಷಿತ್ ಶಹರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಚಂಡೀಗಢಗೆ. ಓಕೆ, ಬಿಕಾಸ್ ಆಫ್ ಇಲ್ಲಿ ತುಂಬಾ ಒಳ್ಳೊಳ್ಳೆ ಒಂದು ಕ್ಲೀನಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಎಲ್ಲ ಮಾಡೋದಕ್ಕೆ ಚಂಡೀಗಢಗೆ ಇದನ್ನ ಕೊಟ್ಟಿದ್ದಾರೆ, ಸಫಾಯಿ ಮಿತ್ರ ಸುರಕ್ಷಿತ್ ಶಹರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಇನ್ನು ಮಹಾರಾಷ್ಟ್ರದ ಸಸ್ವದ್ಗೆ ಬಿಲೋ 1 lakh ಪಾಪ್ಯುಲೇಷನ್ ಏನ್ ಕ್ಯಾಟಗರಿ ಇದೆಯಲ್ಲ ಅದರಲ್ಲಿ ಕ್ಲೀನೆಸ್ಟ್ ಸಿಟಿ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ವಾರಣಾಸಿಗೆ ಕ್ಲೀನೆಸ್ಟ್ ಗಂಗಾ ಟೌನ್ ಅಂತಾನು ಕೂಡ ಅವಾರ್ಡ್ ಬಂದಿದೆ ಇದಕ್ಕೆ. ಅದಾದ್ಮೇಲೆ ಕಂಟೋನ್ಮೆಂಟ್ಸ್ ಅಲ್ಲಿ ಮೊಹೋ ಕಂಟೋನ್ಮೆಂಟ್ಗೆ ದ ಬೆಸ್ಟ್ ಕಂಟೋನ್ಮೆಂಟ್ ಅಂತ ಕ್ಲೀನೆಸ್ಟ್ ಮೊಹೋ ಅಂತ ಕಾಂಟೋನ್ಮೆಂಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಬಂದಿದೆ. ಇನ್ನು ಸ್ವಚ್ಛ ಸರ್ವೇಕ್ಷಣ್ ಬಗ್ಗೆ ಹೇಳೋದಾದ್ರೆ ಇದು 2016ರಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವರು ಇದನ್ನ ಕ್ರಿಯೇಟ್ ಮಾಡಿದ್ರು. ಇದು ಏನಂತಂದ್ರೆ ಇದ್ರ ಆಬ್ಜೆಕ್ಟಿವ್ಸ್ ಅಂದ್ರೆ ಅರ್ಬನ್ ಸ್ಯಾನಿಟೇಷನ್ ಮತ್ತೆ ಲಾರ್ಜ್ ಸ್ಕೇಲ್ ಅಲ್ಲಿ ಸಿಟಿಸನ್ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನ ಹೊರಡಿಸಿದ್ರು. ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಲಾರ್ಜೆಸ್ಟ್ ಅರ್ಬನ್ ಸ್ಯಾನಿಟೇಷನ್ ಸರ್ವೆ ಇದರಲ್ಲಿ ಸ್ಯಾನಿಟೇಷನ್ ವರ್ಲ್ಡ್ ಅಲ್ಲಿ ದಿಸ್ ಇಸ್ ದ ಲಾರ್ಜೆಸ್ಟ್ ಅರ್ಬನ್ ಸ್ಯಾನಿಟೇಷನ್ ಸರ್ವೆ ಆಗಿ ಕೂಡ ಗುರುತಿಸಿದ್ದಾರೆ ಇದನ್ನ. ಓಕೆ, ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಇದನ್ನ ಮೇನ್ಸ್ ಅಲ್ಲಿ ಹೆಂಗ್ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಅಂದ್ರೆ ನಾಳೆ ಕ್ವಶನ್ ಬರ್ಬೋದು. ಏನಂತ ಕ್ವಶನ್ ಬರ್ಬೋದು ಅಂತಂದ್ರೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ನಮ್ಮ ಇಂಡಿಯಾನ ಒಂದು ಸ್ವಲ್ಪ ಕ್ರಿಟಿಸೈಸ್ ಮಾಡಿರ್ಬೋದು, ಅಥವಾ ನಮ್ಮ ಇಂಡಿಯಾ ಏನೇನ್ ಮಾಡ್ತಾ ಇದೆ ಅಂತ ಇದನ್ನ ಮಾಡಬಹುದು. ಆವಾಗ ನೀವು ಡೈರೆಕ್ಟ್ ಆಗಿ ಈ ಒಂದು ಇದನ್ನ ಯೂಸ್ ಮಾಡ್ಕೊಂಡು ಅಥೆಂಟಿಸಿಟಿ, ಇದು ದಿಸ್ ಇಸ್ ಅಥೆಂಟಿಕ್ ಅಂದ್ರೆ ಒಂದು ಪ್ರಬಲವಾದ ಒಂದು ಇದನ್ನೇ ನೀವು ಡೈರೆಕ್ಟ್ ಆಗಿ ತಗೊಂಡು ಈ ತರ ಒಂದು ಇದರಲ್ಲಿ ನಮ್ಮ ಈ ತರ ಇಂಡೋರ್ ಕ್ಲೀನೆಸ್ಟ್ ಸಿಟಿ ಇದೆ, ಇಷ್ಟು ಜಿಲ್ಲೆಗಳು ಇಷ್ಟು ಇದೆ ಅಂತ ಅಂದ್ಬಿಟ್ಟು ನೀವು ಆನ್ಸರ್ಸ್ ಅಲ್ಲಿ ಹಾಕಿ ಬರೆದಾಗ ನಿಮ್ಮ ಆನ್ಸರ್ಸ್ಗೆ ಕ್ರೆಡಿಬಿಲಿಟಿ ಬರುತ್ತೆ. ಅದು ಈ ತರ ಮೇನ್ಸ್ಗಳಲ್ಲಿ ನೀವು ಮೇನ್ಸ್ ಆನ್ಸರ್ಗಳಲ್ಲಿ ಈ ತರ ಕರೆಂಟ್ ಅಫೇರ್ಸ್ ನ ಇಂಟಿಗ್ರೇಟ್ ಮಾಡೋದನ್ನ ಕಲಿತಾ ಹೋಗ್ಬೇಕು. ಓಕೆ, ಇದನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಜಿನೋಸೈಡ್ ಕೇಸ್ ಅಗೇನ್ಸ್ಟ್ ಇಸ್ರೇಲ್ ಓಪನ್ಸ್ ಇನ್ UN ಕೋರ್ಟ್. ನಿಮಗೆ 2 ದಿವಸದ ಹಿಂದೆ ಕೂಡ ಹೇಳಿದ್ದೆ ನಾನು, ಪ್ರಿಲಿಮ್ಸ್ ಅಲ್ಲಿ ಈ ತರದೊಂದು ಪಾಯಿಂಟ್ ಬರ್ಬೋದು. ಅಂದ್ರೆ ಒಂದು ಎಡಿಟೋರಿಯಲ್ ಬಂದಿತ್ತು, ವೈ ಇಂಟರ್ನ್ಯಾಷನಲ್ ಲಾ ಮ್ಯಾಟರ್ಸ್ ಅಂತ, ನಿಮ್ಗೆ ಎಲ್ರಿಗೂ ನೆನಪಿರ್ಬೋದು ಅದ್ರ ಬಗ್ಗೆ. ಅದರಲ್ಲಿ ಸೌತ್ ಆಫ್ರಿಕಾ ಏನೇ ರಿಲೇಷನ್ ಇಲ್ಲ ಅಂತಂದ್ರೂ ಕೂಡ ಇಸ್ರೇಲ್ ಮೇಲೆ UN ಕೋರ್ಟ್ ಅಲ್ಲಿ ಒಂದು ಅಪೀಲ್ ಮಾಡಿತ್ತು, ಪೆಟಿಷನ್ ಹಾಕಿತ್ತು. ಗುರು ನೀವು ಯಾಕೆ ಗುರು ಅವ್ರಿಗೆ ಕ್ವಶನ್ ಮಾಡ್ತಾ ಇಲ್ಲ, ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ ವಾರು, ನೀವು ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಥರ್ಡ್ ಪಾರ್ಟೀಸು ಕೂಡ ಹೋಗಿ ಪೆಟಿಷನ್ ಹಾಕ್ಬೋದು. ನಾಟ್ ಓನ್ಲಿ ಕನ್ಸರ್ನ್ ಅಂದ್ರೆ ವಿಕ್ಟಿಮೇ ಹಾಕ್ಬೇಕು ಅಂತ ಏನಿಲ್ಲ, ಥರ್ಡ್ ಪಾರ್ಟಿ. ಈ ತರದೊಂದು ಇದನ್ನು ಆರ್ಟಿಕಲ್ ಓದಿದ್ವಿ. ಅದ್ರ ಬೇಸಿಸ್ ಮೇಲೆ ನೋಡಿ ಇವತ್ತು ನ್ಯೂಸೇ ಬಂದ್ಬಿಟ್ಟಿದೆ. ಇದು ನಮ್ಮ GS2 ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಫೆಕ್ಟ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್. ಇದು ನಾನು ಮುಂದೆ ಹೇಳ್ತೀನಿ ನಿಮಗೆ ಹೆಂಗೆ ಇದು ನಮ್ಮ ಇಂಡಿಯಾ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಈಗ ಏನಂತಂದ್ರೆ ಇದು ನಿಮ್ಗೆ ಗೊತ್ತಾಯ್ತು. ಈಗ ಇದು ಏನ್ರ ಬಗ್ಗೆ ಮಾತಾಡ್ತಾ ಇದೆ ಅಂತಂದ್ರೆ ಇದು ಸೌತ್ ಆಫ್ರಿಕಾ ಬಂದ್ಬಿಟ್ಟು ಇಸ್ರೇಲ್ ಜಿನೋಸೈಡ್ ಬಗ್ಗೆ ಇದನ್ನ ಮಾಡ್ತಾ ಇದೆ. UN-ಗೆ ಹೋಗಿ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಕ್ವಶನ್ ಮಾಡ್ತಾ ಇದೆ. ಸರಿ, ಇದು ಇಂಡಿಯಾ ಮೇಲೆ ಏನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ? ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ನಮ್ಮ ಇಂಡಿಯಾ ಇಟ್ ಇಸ್ ಅ ಗ್ಲೋಬಲ್ ಪ್ಲೇಯರ್. ಸೊ ಈಗ ಏನ್ ಮಾಡ್ಬೇಕು ಇಂಡಿಯಾಗೆ ಸೌತ್ ಆಫ್ರಿಕಾನು ಬೇಕು, ಅದಾದ್ಮೇಲೆ ಪ್ಯಾಲೆಸ್ಟೀನು ಬೇಕು. ಇವರಿಬ್ರು ಮಧ್ಯೆ ಒಂದು ಇಂಡಿಯಾ ಸೌತ್ ಆಫ್ರಿಕಾ ಜೊತೆನೂ ಒಳ್ಳೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇಟ್ಕೊಂಡಿದೆ. ಪ್ಯಾಲೆಸ್ಟೈನ್ ಜೊತೆಗೂ ತುಂಬಾನೇ ಮುಂಚೆಯಿಂದನೂ ಅವ್ರನ್ನ ರೆಕಗ್ನೈಸ್ ಮಾಡ್ತಾ ಬರ್ತಿದ್ದಾರೆ. ಇಂಥ ಒಂದು ಇದರಲ್ಲಿ ಇಂಡಿಯಾ ಮಧ್ಯಕ್ಕೆ ಸಿಕ್ಕಾಕೊಂಡಿದೆ. ಸೊ ಇಂಡಿಯಾ ಇದನ್ನ ಕ್ಲೀನ್ ಆಗಿ ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ಬ್ಯಾಲೆನ್ಸಿಂಗ್ ಆಕ್ಟ್, ಇಂಡಿಯಾಗೆ ಇಸ್ರೇಲ್ ಇಂದ ಡಿಫೆನ್ಸ್ ಅಂಡ್ ಟೆಕ್ನಾಲಜಿ ಇದು ಸಪ್ಲೈ ಆಗುತ್ತೆ. ಓಕೆನಾ, ಇದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೋಬೇಕು. ಇದ್ರ ಜೊತೆಗೆ ಇಂಡಿಯಾ ಪ್ಯಾಲೆಸ್ಟೈನ್ ಕೂಡ ಮುಂಚೆಯಿಂದನೂ ತುಂಬಾನೇ ಇದನ್ನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು ಇದನ್ನ ಇಟ್ಕೊಂಡು ಇದು ಕೂಡ ಇಂಡಿಯಾ ಮೇಲೆ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ UN ಡೈನಾಮಿಕ್ಸ್, UN ನಲ್ಲಿ ನಮ್ಮ ಇಂಡಿಯಾ ಯಾವಾಗ್ಲೂ ಕೂಡ ಅದರೆನ್ಸ್ ಟು ಇಂಟರ್ನ್ಯಾಷನಲ್ ಲಾ ಅಂತ ಹೇಳ್ತಾನೆ ಇರುತ್ತೆ. ಅಂದ್ರೆ ಏನೇ ಒಂದಾದ್ರೆ ಫಾರ್ ಎಕ್ಸಾಂಪಲ್ ಸೌತ್ ಚೈನಾ ಸೈಡ್ ಆದ್ರೆ ಇಂಡಿಯಾ ಏನ್ ಮಾಡುತ್ತೆ,
ಯುಎನ್ಗೆ ಹೋಗುತ್ತೆ, ಗುರು ನೀವೇನು ಮಾಡ್ತಾ ಇಲ್ಲ ಗುರು, ಚೈನಾ ಬರ್ತಾ ಇದ್ದಾರೆ, ನೀವು ಇಂಟರ್ನ್ಯಾಷನಲ್ ಲಾನ ಅಪ್ಲೈ ಮಾಡ್ರಿ, UN CL ಲಾನ ಅಪ್ಲೈ ಮಾಡಿಬಿಟ್ಟು ಚೈನಾ ಸೌತ್ ಚೈನಾದಿಂದ ಇದನ್ನ ಮಾಡ್ರಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲಾ ಒಂದು ವಿಚಾರದಲ್ಲೂ ಇಂಡಿಯಾ ಲಾ ಮೇಂಟೈನ್ ಮಾಡ್ರಿ, ಲಾ ಮೇಂಟೈನ್. ಈಗ ಈ ಥರದ್ದೊಂದು ಇದಕ್ಕೆ ಇಂಡಿಯಾಗೆ ಆಕ್ಚುಲಿ ಈ ಥರದನ್ನ ಯೂಸ್ ಮಾಡಿಕೊಂಡು ಡಿಪ್ಲೊಮ್ಯಾಟಿಕ್ ಇದನ್ನ ಯೂಸ್ ಮಾಡಿಕೊಂಡು ಅವರು UN ಅಲ್ಲಿ ವಾಯ್ಸ್ನ ಎತ್ಬೋದು, ಜೊತೆಗೆ ಅದಕ್ಕೊಂದು ಕ್ರೆಡಿಬಿಲಿಟಿನೂ ಸಿಗುತ್ತೆ. ಓಕೆ, ಇದಾದ್ಮೇಲೆ ಡೊಮೆಸ್ಟಿಕ್ ಸೆನ್ಸಿಟಿವ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ನಮ್ದು ಇಂಡಿಯಾ ಇಸ್ ಅ ಡೈವರ್ಸಿಫೈಡ್ ನೇಷನ್, ಇಲ್ಲಿ ತುಂಬಾ ಬೇರೆ ಬೇರೆ ತರ ಡೈವರ್ಸಿಫೈಡ್ ಪಾಪ್ಯುಲೇಷನ್ಸ್ ಇದ್ದಾರೆ. ಸೊ ಹಂಗಾಗಿ ಈಗ ಇಂಡಿಯಾ ಏನ್ ನಿರ್ಧಾರ ತಗೊಳುತ್ತೋ ಅದು ನಮ್ಮ ಕಂಟ್ರಿಯಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ಯಾರು ಒಬ್ರು ಪರ ತಗೊಂಡ್ರೆ ಅವರು ಇದು ಆ ಪಾಪ್ಯುಲೇಷನ್ ಅವರು ಇದಾಗ್ತಾರೆ, ಈ ಕಡೆ ಅವ್ರು ತಗೊಂಡ್ರೆ. ಸೊ ಇದನ್ನು ಯೋಚನೆ ಮಾಡಿಕೊಂಡು ಇಂಡಿಯಾ ನಿರ್ಧಾರ ಮಾಡಬೇಕು. ಅದ್ರ ಜೊತೆಗೆ ಪೊಲಿಟಿಕಲ್ ಮೀಡಿಯೇಟರ್ ಆಗಿ ಡೈಲಾಗ್ ಕ್ರಿಯೇಟ್ ಮಾಡ್ಬೋದು, ಪೀಸ್ಫುಲ್ ರಿಸಲ್ಯೂಷನ್ ಇದು ಮಾಡ್ಬೋದು, ಗ್ಲೋಬಲ್ ಸ್ಟೆಬಿಲಿಟಿನ ಕ್ರಿಯೇಟ್ ಮಾಡೋಕ್ಕೆ ಕೂಡ ಇಂಡಿಯಾ ಸಪೋರ್ಟ್ ಮಾಡೋದು. ಇದು ಇಷ್ಟು ಈಗ ಸೌತ್ ಆಫ್ರಿಕಾ UN ಗೆ ಹೋಗ್ಬಿಟ್ಟು ಇಸ್ರೇಲ್ನ ಜಿನೋಸಾಯ್ಡ್ನ ಏನು ಕ್ರಿಟಿಸೈಸ್ ಮಾಡ್ತಾ ಇದೆಯಲ್ಲ ಅದು ಇಂಡಿಯಾ ಮೇಲೆ ಈ ಥರ ಇಂಪ್ಯಾಕ್ಟ್ಸ್ ಆಗುತ್ತೆ. ನೀವು ಇದನ್ನ ಬರೆದಿಟ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಬಂತಂದ್ರೆ ಡೈರೆಕ್ಟಾಗಿ ಇದನ್ನ ಅಪ್ಲೈ ಮಾಡಿ ಹಾಕ್ಬೋದು. ಓಕೆ, ಇದನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಇದು ನಮ್ಮ GS2ನ ಇಂಡಿಯಾ ಪಾಲಿಟಿ ಎಲೆಕ್ಷನ್ಸ್ ಅಂತ, ಅದೇ ಇನ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ RPA ಅಂತ ಅಂದ್ಬಿಟ್ಟು ನೀವು ನೋಡಿರ್ಬೋದು. GS2 ಒಂದು ಪಾಲಿಟಿಲಿ ಇದೊಂದು ಸೆಕ್ಷನ್ ಇದೆ. ಅದರಲ್ಲಿ ನೋಡಿ, ಸೈಮಲ್ಟೇನಿಯಸ್ ಪೋಲ್ಸ್ ವೋಂಟ್ ವರ್ಕ್ ಅಂತ ಹೇಳ್ಬಿಟ್ಟು ನಮ್ಮ ವೆಸ್ಟ್ ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಇದ್ದಾರೆ, ಅವ್ರು ಹೇಳಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ, ನೋಡ್ರಪ್ಪ ನೀವೇನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ತಾ ಇದ್ದೀರಲ್ಲ ಅದು ಸರಿ ಹೋಗಲ್ಲ, ಅದು ಮಾಡಿದ್ರೆ ಫೆಡರಲ್ ಪವರ್ಸ್ ಮೇಲೆ ತುಂಬಾ ಎಫೆಕ್ಟ್ಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಪೊಲಿಟಿಕಲ್ ಇನ್ಸ್ಟೇಬಲ್ ಆಯ್ತು, ಏನೋ ಡಿಫೆಕ್ಷನ್ಸ್ ಆಯ್ತು, ಸರ್ಕಾರ ಬಿತ್ತು ಅಂತಂದ್ರೆ ತುಂಬಾ ಗೊಂದಲಗಳಾಗುತ್ತೆ, ನಂಗೆ ಬೇಡಪ್ಪ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲೇ ನಿಮಗೆ ಒಂದು ಸ್ವಲ್ಪ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬೆನಿಫಿಟ್ಸ್ ಏನು, ಚಾಲೆಂಜಸ್ ಏನು, ಅದು ಏನು ಮಾಡ್ಬೋದು ಅದಕ್ಕೆ ಅಂತ ಒಂದು ಜಸ್ಟ್ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಈ ತರ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂತಂದ್ರೆ ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಎಲೆಕ್ಷನ್ಸ್ ಕಂಡಕ್ಟ್ ಮಾಡೋದು. ಯಾಕೆಂದ್ರೆ ಪದೇ ಆಗ್ಲೆಲ್ಲ ಪ್ರತಿ ಎಲೆಕ್ಷನ್ ಬಂದಾಗ ಕ್ಯಾಂಪೇನಿಂಗ್ ಮಾಡೋದು ಎಲ್ಲ ಮಾಡೋದ್ರದ್ದು ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದೇ ಎಲೆಕ್ಷನ್ ಇತ್ತು ಅಂತಂದ್ರೆ ಎಲ್ಲದನ್ನು ಒಂದೇ ಸತಿ ಮಾಡಿ ಇದನ್ನ ಮಾಡ್ಬೋದು. ಆಮೇಲೆ ಗವರ್ನೆನ್ಸ್ ಚೆನ್ನಾಗುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಸರ್ಕಾರ 5 ವರ್ಷಕ್ಕೆ ಬರುತ್ತೆ. ಆದ್ರೆ 5 ವರ್ಷದಲ್ಲಿ ಸರ್ಕಾರ ಯಾವ್ಯಾವ ವರ್ಷ ಏನೇನ್ ಮಾಡುತ್ತೆ ಅಂತ ಗೊತ್ತಿರ್ಬೋದು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಓಕೆ, ಸೊ ಈ ತರದ್ ಒಂದೇ ಎಲೆಕ್ಷನ್ ಅಂತ ಅಂದ್ರೆ ಲೋಕಸಭಾಗೆ ಮತ್ತೆ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಎಲ್ಲ ಒಂದೇ ಇದ್ರಲ್ಲಿ ಆಯ್ತು ಅಂತಂದ್ರೆ ಒಂದು ಬರೀ ಕ್ಯಾಂಪೇನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವನ್ ಪಾಲಿಸೀಸ್ ಬಗ್ಗೆನೂ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಓಕೆ, ಅದಾದ್ಮೇಲೆ ಎನ್ಹಾನ್ಸ್ಡ್ ಎಫಿಷಿಯನ್ಸಿ, ಅದನ್ನ ಹೇಳಿದ್ನಲ್ಲ, ಎಫಿಷಿಯನ್ಸಿ ಬರುತ್ತೆ, ಪಾಲಿಸಿಯಲ್ಲಿ ಎಫಿಷಿಯನ್ಸೀಸ್ ಬರುತ್ತೆ. ಅದಾದ್ಮೇಲೆ ವೋಟರ್ ಟರ್ನ್ಔಟ್, ವೋಟರ್ಸ್ ಏನಾಗುತ್ತೆ ಗೊತ್ತಾ, ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿರ್ತಾರೆ, ಅವ್ರಿಗೇನೋ ನಿರಾಸೆ ಮಾಡ್ತಾರೆ ಇವರು, ಅದಕ್ಕೆ ಏನ್ ಮಾಡ್ತಾರೆ, ಅಸೆಂಬ್ಲಿ ಎಲೆಕ್ಷನ್ ವೋಟ್ ಹಾಕೋದಿಲ್ಲ. ಓಕೆ, ಅವಾಗ ಯಾರಿಗೆ ಕೊಡ್ತಾ, ಡೆಮೋಕ್ರಸಿ ಕೊಡ್ತಾ. ಈ ತರ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಇವನ್ ವೋಟರ್ಸ್ ಟರ್ನ್ಔಟ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಪೊಲಿಟಿಕಲ್ ಸ್ಟೆಬಿಲಿಟಿ, ಈ ತರ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈಗ ಹೆಂಗೆ ಅಂತಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಬರುತ್ತೆ. ಆಗ್ಲೆಲ್ಲ ಈ ಪಾರ್ಟಿ ಬಿಟ್ಟು ಆ ಪಾರ್ಟಿಗೆ ಹೋಗು, ಇದನ್ನೆಲ್ಲ ಜನ ಕಮ್ಮಿ ಮಾಡ್ತಾರೆ. ಈಗ ಯಾಕೆಂದ್ರೆ ಸೆಂಟ್ರಲ್ ಅಲ್ಲೂ ಸ್ಟೇಟ್ ಅಲ್ಲೂ ಒಂದೇ ಎಲ್ಲ ಗೌರ್ಮೆಂಟ್ ಇರೋದ್ರಿಂದ ಎಲ್ಲ ಸುಸೂತ್ರವಾಗಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಪೊಲಿಟಿಕಲ್ ಸ್ಟೆಬಿಲಿಟಿ ಕೂಡ ಮೇಂಟೈನ್ ಆಗುತ್ತೆ. ಇದ್ರ ಜೊತೆಗೆ ಬರೀ ಬೆನಿಫಿಟ್ಸ್ ಅಷ್ಟೇ ಇಲ್ಲ, ಚಾಲೆಂಜಸ್ ಕೂಡ ಇದೆ. ಏನು ಚಾಲೆಂಜಸ್ ಅಂತಂದ್ರೆ ಲಾಜಿಸ್ಟಿಕಲ್ ಕಾಂಪ್ಲೆಕ್ಸಿಟಿ ಅಂತಂದ್ರೆ ಎಲ್ಲ ಒಂದು ಖರ್ಚು ವೆಚ್ಚನ ಒಂದೇ ಲಾರ್ಜ್ ಅಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಅಸೆಂಬ್ಲಿ ಎಲೆಕ್ಷನ್ಗೂ ಮೇಂಟೈನ್ ಮಾಡೋದು ಅಂತ ಸುಲಭವಾದ ಕೆಲಸ ಅಲ್ಲ, ಎಷ್ಟೋ ಕೋಟಿಗಳು ಖರ್ಚಾಗುತ್ತೆ. ಸೊ ಅದು ಒಂದು ಚಾಲೆಂಜ್ ಆಗಿ ಬರುತ್ತೆ. ಅದರ ಜೊತೆ ಕಾನ್ಸ್ಟಿಟ್ಯೂಷನಲ್ ಹರ್ಡಲ್ಸ್ ಇರುತ್ತೆ. ಈಗ ಈ ತರ ಮಾಡ್ಬೇಕು ಅಂತಂದ್ರೆ ನಾವು ಎಷ್ಟೋ ಕಾನೂನು ತಿದ್ದುಪಡಿ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಫೆಡರಲಿಸಮ್ ಎರೋಷನ್ ಆಗುತ್ತೆ. ಈಗ ಹೆಂಗೆ ಅಂತಂದ್ರೆ ಒಂದ್ ಪಾರ್ಟಿ ಈಗ ಅದು ಗೌರ್ಮೆಂಟ್ ಅಲ್ಲಿ ಇತ್ತು ಅಂತ ಅಂದ್ರೆ ಅದೇ ಪಾರ್ಟಿ ಗೌರ್ಮೆಂಟ್ ಇನ್ನೊಂದ್ರಲ್ಲಿ ಬರಕ್ಕೆ ಅಂತ ಟ್ರೈ ಮಾಡ್ತಾರೆ, ಅವಾಗ ಸ್ಟೇಟ್ ಅಲ್ಲಿ ರೀಜನಲಿಸಮ್ ಇದೆಲ್ಲ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನೋಡಿ, ಡಾಮಿನೆಂಟ್ ಪಾರ್ಟಿ ಏನಿರುತ್ತಲ್ಲ ಅದಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಈಗ ಸಪೋಸ್ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇಂಥದ್ದೆಲ್ಲ ಬಂದ್ಬಿಟ್ಟು ನ್ಯಾಷನಲ್ ಪಾರ್ಟೀಸ್, ಡಾಮಿನೆಂಟ್ ಪಾರ್ಟೀಸ್ ಇವಿದ್ದಾಗ ಏನಾಗುತ್ತೆ ಅಂದ್ರೆ ನ್ಯಾಷನಲ್ ಅವರು ಸ್ಟೇಟ್ ಅವರು ಒಂದೇ ಇದನ್ನ ಮಾಡ್ತಾರೆ. ಅವಾಗ ರೀಜನಲ್ ಪಾರ್ಟೀಸ್, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಈ ತರದ ರೀಜನಲ್ TDP, ತಮಿಳ್ನಾಡು TDP, ಇಂಥದ್ದೆಲ್ಲ ಪಾರ್ಟೀಸ್ಗೆ ತುಂಬಾ ಹೊಡೆತ ಕೊಡುತ್ತೆ. ಅದಾದ್ಮೇಲೆ ಇವನ್ ಅದನ್ನ ಹೇಳಿದ್ರೆ ರೀಜನಲ್ ಪಾರ್ಟೀಸ್ಗೆ ಇದು ಹೊಡೆತ ಆಗುತ್ತೆ. ನೆಕ್ಸ್ಟ್, ಸರಿ ಹಂಗಾದ್ರೆ ಇದಕ್ಕೆ ಏನು ಸರಿ ಮಾಡಕ್ ದಾರಿ ಇಲ್ವಾ? ಇದೆ. ಏನು ಅಂತಂದ್ರೆ ಇದೆ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಯೋಚನೆ ಮಾಡೋರು ಮಾಡ್ಬೋದು. ಆದ್ರೆ ಯಾಕೆ ಮಾಡಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಸರಿ, ಏನು ಅಂತಂದ್ರೆ ಬ್ರಾಡ್ ಕನ್ಸೆನ್ಸಸ್ನ ಮಾಡ್ಕೋಬೇಕು, ಒಂದು ಚರ್ಚೆ ಮಾಡ್ಬೇಕು, ಬರ್ರಪ್ಪ ಹಿಂಗ್ ಮಾಡೋಣ ಅಂತ. ಆಮೇಲೆ ಇದನ್ನ ಒಂದೇ ಸತಿ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಹಂತವಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ಬೇಕು. ಜೊತೆದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಬೇಕು. ಅದಾದ್ಮೇಲೆ ಇನ್ಸ್ಟಿಟ್ಯೂಷನ್ಸ್ ನ ಸ್ಟ್ರೆಂತ್ ಮಾಡ್ತಾ, ಅಂದ್ರೆ ಅದನ್ನ ಬಲಗೊಳಿಸ್ತಾ ಹೋಗ್ಬೇಕಂದ್ರೆ ಸಪೋಸ್ ಎಲೆಕ್ಷನ್ ಕಮಿಷನ್ಗೆ ಇನ್ನೂ ಎಕ್ಸ್ಟ್ರಾ ಪವರ್ಸ್ ಕೊಡ್ಬೇಕು, ಆ ತರದ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಪವರ್ಸ್ ಎಲ್ಲ ಕೊಡೋಂಥದ್ದನ್ನ ಯೋಚನೆ ಮಾಡಬೇಕು. ಇದು ಈ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ಆರ್ಟಿಕಲ್. ಇದನ್ನ ಅನಾಲಿಸಿಸ್ ಮಾಡಲಾಗಿದೆ, ನೀವು ಇದನ್ನ ಜಸ್ಟ್ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೇಳ್ತಾ, ನೆಕ್ಸ್ಟ್ ಇದೆಲ್ಲ
ತುಂಬ ಫ್ಯಾಕ್ಚುಯಲ್ ಇದೆ. ಸುಪ್ರೀಂ ಕೋರ್ಟು ಸೆಂಟರ್ಗೆ GM ಮಸ್ಟರ್ಡ್ ಮೇಲೆ ನೀವು ಇದು ಏನಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅವರು ಕೊಟ್ಟಿರೋ ರಿಪೋರ್ಟನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಯಾರಿಗೆ ಕೇಳಿದ್ದಾರೆ ಅಂತಂದ್ರೆ ಈ ಕೋರ್ಟ್ ಅಪಾಯಿಂಟೆಡ್ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಅವರಿಗೆ ಇದನ್ನ ಮಾಡಿ, ಅಲ್ಲ ಸಾರಿ, ಇವ್ರು ಕೊಟ್ಟಿರೋ ಇದನ್ನ ರಿಪೋರ್ಟನ್ನ ನೀವು ಇದನ್ನ ಇವರಿಗೆ ಕ್ವಶನ್ ಮಾಡಿದ್ದಾರೆ, ನೀವು ಈ ರಿಪೋರ್ಟ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಹಂಗೆ GEC ಒಂದು ಸ್ಟ್ಯಾಟ್ಯೂಟರಿ ಬಾಡಿ, ಇದೆಲ್ಲ ಪ್ರಿಲಿಮ್ಸ್ ಅಲ್ಲಿ ಬರ್ಬೋದಾದ ಸಾಧ್ಯತೆಗಳಿದೆ. ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ನೋಡ್ಕೋಬೇಕು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಮೈನಾರಿಟೀಸ್ ಏನು ಆರ್ಟಿಕಲ್ 30 ಪ್ರಕಾರ ಮೈನಾರಿಟೀಸ್ಗೆ ಅವರದಾದ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನು ಏನ್ ಮಾಡಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಅದು ಅವರ ಒಂದು ಕಲ್ಚರ್ನ ಇದನ್ನ ಮಾಡ್ಕೊಳಕ್ಕೆ ಕೊಟ್ಟಿರೋ ಒಂದು ಇದನ್ನೇ ಹೊರ್ತು ಅವ್ರು ಐಸೋಲೇಟ್ ಆಗಕ್ಕಲ್ಲ, ಎಲ್ಲರಿಂದ ಐಸೋಲೇಟ್ ಆಗಕ್ಕಲ್ಲ ಅದನ್ನ ಮಾಡ್ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಂತೂ ಅವ್ರಿಗೆ ಬೇಕಾಗಿರೋ ಆತರ ಅವರ ಒಂದು ಇದನ್ನ ಅವರ ಒಂದು ಕೆಲವೊಂದು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಇನ್ಸ್ಟಿಟ್ಯೂಷನ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸಪ್ರೇಟ್ ಆಗಿ ಅದರ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಒಳಗಡೆ ಕೆಲಸ ಮಾಡೋರು ಕೂಡ ಮೈನಾರಿಟೀಸ್ ಆಗಿರ್ಬೇಕು ಅಂತ ಅವರು ಎಲ್ಲರಿಂದ ಇದಾಗ್ತಾ ಇದ್ದಾರೆ. ಸೊ ಕೋರ್ಟ್ ಅದನ್ನ ಹೇಳಿಲ್ಲ, ಇಲ್ರಪ್ಪ ನಾವು ನಿಮಗೆ ಅದಕ್ಕೆ ಹೇಳಿರ ಹಂಗ್ ಮಾಡ್ರಿ ಅಂತ, ನಿಮ್ಮ ಇನ್ಸ್ಟಿಟ್ಯೂಷನ್ ನೀವು ಕ್ರಿಯೇಟ್ ಮಾಡ್ರಿ, ಆದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಬೇರೆ ಬೇರೆ ಒಳಗಡೆ ಕೆಲಸ ಮಾಡೋರಿಗೆ ಎಲ್ಲಾ ತರದವ್ರನ್ನು ಎಕ್ಸೆಪ್ಟ್ ಮಾಡ್ಕೊಳ್ರಿ ಅಂತ ಅಂದ್ಬಿಟ್ಟು ಕೋರ್ಟು ಹೇಳಿದೆ. ಇದನ್ನ ಒಂದ್ಸತಿ ನೋಡ್ಕೊಳ್ರಿ. ಇದು ಆರ್ಟಿಕಲ್ 13 ಕೂಡ ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದದ್ದು ಸಾಧ್ಯತೆ ಇದೆ, ಇದು ಬಂದಿರೋ ಇಶ್ಯೂ ಇಂದ. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ನಮ್ಮ ಪ್ರಾಕ್ಟೀಸ್ ಕ್ವಶನ್ಗೆ ಬರೋಣ. ಓಕೆ, ಪ್ರಾಕ್ಟೀಸ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದು ನಮ್ಮ ಇವತ್ತಿನ ಒಂದು ಎಡಿಟೋರಿಯಲ್ ಬೇಸ್ ಆರ್ಟಿಕಲ್ ಮೇಲೆ ಇದೆ. ಅದರಲ್ಲಿ ಅದು ನಿಮಗೆ ತೋರಿಸ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹೆಂಗೆ ಹೆಲ್ಪ್ ಆಗುತ್ತೆ, ಪ್ರೀವಿಯಸ್ ಕ್ವಶನ್ಸ್ ಹೆಂಗೆ ಬರುತ್ತೆ, ನೀವು ಅದನ್ನ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಈಗ ನಿಮಗೆ ಪಾರ್ಲಿಮೆಂಟ್ ಬಗ್ಗೆ ನಾನು ಒಂದು ಇದನ್ನ ಹೇಳಿದೆ. ಅದ್ರಲ್ಲಿ ನೋಡಿ, do department related parliamentary standing committees keep the administration on its toes and inspire reverence for parliamentary control, evaluate the working of such committees with suitable examples ಅಂತ ಒಂದು 2021ರಲ್ಲಿ ಇದು GS ಸ್ಟೂಡೆಂಟ್ ಕ್ವಶನ್ ಬಂದಿತ್ತು. ಅದೇ ಬೇಸ್ ಮೇಲೆ ಇವತ್ತು ನಮ್ಮ ಎಡಿಟೋರಿಯಲ್ ಏನಿದೆಯಲ್ಲ, ನೀವು ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೋಡಿ, ಡಿಸ್ಕಸ್ ದ ಹಿಸ್ಟಾರಿಕಲ್ ಎವಲ್ಯೂಷನ್ ಆಫ್ ಇಂಡಿಯಾಸ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂಡ್ ಇಟ್ಸ್ ರೆಸಿಲಿಯನ್ಸ್ ಇನ್ ದ ಫೇಸ್ ಆಫ್ ಚಾಲೆಂಜಸ್ ವಿತ್ ಎ ಫೋಕಸ್ ಆನ್ ದ ರೋಲ್ ಆಫ್ ಆಪೋಸಿಷನ್. ಇದು ಇವತ್ತಿನ ಪ್ರಾಕ್ಟೀಸ್ ಕ್ವಶನ್. ಇನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ, ಭಾರತದ ಸಂಸದೀಯ ವ್ಯವಸ್ಥೆಯ ಐತಿಹಾಸಿಕ ವಿಕಸನ ಮತ್ತು ಸವಾಲುಗಳನ್ನು ಎದುರಿಸುವಲ್ಲಿ ಅದರ ಸ್ಥಿತಿಸ್ಥಾಪಕತ್ವವನ್ನು ಚರ್ಚಿಸಿ ವಿರೋಧ ಪಕ್ಷದ ಪಾತ್ರವನ್ನು ಕೇಂದ್ರೀಕರಿಸಿ. 250 ಮಾರ್ಕ್ಸಿಗೆ 15 ಮಾರ್ಕ್ಸ್. ನೀವೆಲ್ಲರೂ ನಮ್ಮ ವಾಟ್ಸಪ್ ಚಾನಲ್ಗೆ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಅಥವಾ ಆ್ಯಪಿಗೆ ಆನ್ಸರ್ಸ್ನ ಬರೆದಾಕಿದ್ರೆ ಫ್ರೀ ವ್ಯಾಲ್ಯೂಷನ್ ಆಗುತ್ತೆ. ನಿಮಗೆ ಅದೆಲ್ಲರಿಗೂ ಗೊತ್ತೇ ಇದೆ. ನೀವೆಲ್ಲರೂ ಬರೆದು ಕಳಿಸ್ತೀರ ಅಂತ ನಂಬಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ನಿಮಗೆ ಒಂದು ಕ್ವಾಲಿಟಿ ಕಂಟೆಂಟ್ ಕೊಡೋದಕ್ಕೆ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಕಂಟೆಂಟ್ ಬಗ್ಗೆ ನೀವು ವರಿ ಮಾಡಬೇಡಿ. ಕಂಟೆಂಟ್ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೊರತೆ ಆಗಲ್ಲ, ಒಳ್ಳೆ ಕಂಟೆಂಟ್ ಬರುತ್ತೆ. ನೀವು ಇದನ್ನು ಆರಾಮಾಗಿ ಇಷ್ಟನ್ನ ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು, ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ಮಾಡ್ಬೋದು. ಇದನ್ನಿಷ್ಟು ಹೇಳ್ತಾ ನಾನು ಇವತ್ತಿನ ಸೆಷನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಹಿಂದ್, ಥ್ಯಾಂಕ್ ಯು.